ವಿದ್ಯಾರ್ಥಿಗಳಿಗೆ, ಪಾಲಕರಿಗೆ, ಪೋಷಕರಿಗೆ ಚಾನೆಲ್ಗೆ ಸ್ವಾಗತ. ನೋಡಿ, KEA ಶೆಡ್ಯೂಲ್ ಯಾವಾಗ ಪ್ರಾರಂಭವಾಗುತ್ತೆ ಮತ್ತು ಯಾವ ರೀತಿ ನಡೆಯುತ್ತೆ ಅನ್ನೋದನ್ನು ಈ ಒಂದು ಇದರಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನೋಡಿ, ಆಗಸ್ಟ್ 13ಕ್ಕೆ ನಿಮ್ಮ ಆಪ್ಷನ್ ಎಂಟ್ರಿ ರೀಅರೇಂಜ್ ಅಂದರೆ ಈಗಾಗಲೇ ಯಾವುದು ಕೋರ್ಸ್ಗಳಿಗೆ ಆಪ್ಷನ್ ಎಂಟ್ರಿಯನ್ನು ಓಪನ್ ಮಾಡಿದ್ರು, ಇಂಜಿನಿಯರಿಂಗ್, ಅಗ್ರಿಕಲ್ಚರ್, ನರ್ಸಿಂಗ್, ಯಾವ್ಯಾವ ಕೋರ್ಸ್ಗಳಿಗೆ ಓಪನ್ ಮಾಡಿದ್ರಲ್ಲ ನೀವು, ಈಗ ಆಪ್ಷನ್ ಎಂಟ್ರಿಯನ್ನು ಮಾಡಿದ್ರಲ್ಲ, ಅವಕ್ಕೆಲ್ಲ ರೀಅರೇಂಜ್ ಮಾಡಲಿಕ್ಕೆ ಕೊಡ್ತಾರೆ. ಆದರೆ ನೋ ಆ್ಯಡ್, ಇಲ್ಲಿ ಆ್ಯಡ್ ಮಾಡಲಿಕ್ಕೆ ಬರೋದಿಲ್ಲ. ಅದನ್ನು ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಇಂಜಿನಿಯರಿಂಗ್ ಮತ್ತು ಅದರ್ ಕೋರ್ಸಸ್ ಆಲ್ರೆಡಿ ಏನು ಈಗ ಆಪ್ಷನ್ ಎಂಟ್ರಿ ಏನು ಪ್ರಾರಂಭ ಮಾಡಿದ್ದೀವಲ್ಲ, ಅವಕ್ಕೆ ನೀವು ರೀಅರೇಂಜ್ ಮಾಡ್ಬೋದು. ಯಾರು ಚಾಯ್ಸ್ 2, ಚಾಯ್ಸ್ 3 ತೆಗೆದುಕೊಂಡಿದ್ದೀರಿ, ನೀವು ನಿಮ್ಮ ಒಂದು ಇದರಲ್ಲಿ ಲಾಗಿನ್ ಆದಾಗ ನಿಮಗೆ ಚಾಯ್ಸ್ 2 ತೆಗೆದುಕೊಂಡಿದ್ದರೆ ಮೇಲಿನ ಕಾಲೇಜ್ ಅಷ್ಟೇ ಕಾಣಿಸ್ತವೆ. ಚಾಯ್ಸ್ 3 ತೆಗೆದುಕೊಂಡಿದ್ದರೆ ನಿಮಗೆ ಸಿಕ್ಕಂಥ ಅಲಾಟ್ ಆಗಿದ್ದಂಥ ಕಾಲೇಜು ಡಿಲೀಟ್ ಆಗಿ ಎಲ್ಲ ಆಪ್ಷನ್ಗಳು ನಿಮ್ಮ ಒಂದು ಸಿಸ್ಟಮ್ನಲ್ಲಿ ಕಾಣಿಸ್ತವೆ. ಆವಾಗ ನೀವು ಅವುಗಳನ್ನು ಮೇಲೆ ಕೆಳಗೆ ಮಾಡ್ಕೋಬಹುದು, ಅಂದರೆ ರೀಅರೇಂಜ್ ಮಾಡ್ಕೋಬಹುದು. ಇನ್ನು ಡಿಲೀಟ್ ಕೂಡ ಮಾಡ್ಕೋಬಹುದು. ಯಾವ ಕಾಲೇಜುಗಳು ನಿಮಗೆ ಬೇಡ ಅನ್ನೋದನ್ನು ಡಿಲೀಟ್ ಮಾಡಿ. ಯಾಕಂದರೆ ಈಗ ನಿಮಗೆ ಇಂಜಿನಿಯರಿಂಗ್ ಕೋರ್ಸ್ ಆಯಿತು, ಯಾವ ಒಂದು ಕೋರ್ಸ್ಗಳಿದಾವಲ್ಲ, ಓಕೆ, ರಿಸಲ್ಟ್ ಬಂದ ತಕ್ಷಣ ಕೇವಲ ಚಾಯ್ಸ್ 1 ಮತ್ತು ಚಾಯ್ಸ್ 4 ಎರಡೇ ಚಾಯ್ಸ್ ಇರ್ತವೆ. ಅದನ್ನು ಮುಂದಿನ ಇದರಲ್ಲಿ ನಾನು ಹೇಳ್ತೀನಿ ಈಗ ಇದೇ ವಿಡಿಯೋದಲ್ಲಿ. ಅಂದರೆ ಅಡ್ಮಿಷನ್ ಆಗಬೇಕು ಇಲ್ಲ ಎಕ್ಸಿಟ್ ಆಗಬೇಕು, ಎರಡೇ ಚಾಯ್ಸ್ ಇರ್ತವೆ. ಆದ ಕಾರಣ ನಿಮಗೆ ಬೇಡವಾದ ಕಾಲೇಜುಗಳನ್ನು ಡಿಲೀಟ್ ಮಾಡಿ. ಯಾರಿಗೆಲ್ಲ ಸೀಟ್ ಅಲಾಟ್ ಆಗಿ ನೀವು ಏನು ಚಾಯ್ಸ್ 2 ತೆಗೆದುಕೊಂಡಿದ್ದಾರೆ, ಚಾಯ್ಸ್ 2 ತೆಗೆದುಕೊಂಡವರಿಗೆ ಜಾಸ್ತಿ ಇದಿಲ್ಲ, ಯಾಕಂದರೆ ಆಲ್ರೆಡಿ ನಿಮ್ಮ ಹ್ಯಾಂಡಲ್ಲಿ ಒಂದು ಕಾಲೇಜ್ ಇದೆ. ಚಾಯ್ಸ್ 3 ತೆಗೆದುಕೊಂಡವ್ರು ಮಾತ್ರ ಡಿಲೀಟ್ ಮಾಡೋ ಮುಂಚೆ ತುಂಬ ವಿಚಾರ ಮಾಡಿ ಡಿಲೀಟ್ ಮಾಡಬೇಕು. ಮತ್ತು ನೋ ಆ್ಯಡ್, ಇಲ್ಲಿ ನಿಮಗೆ ಯಾವುದೇ ಕಾಲೇಜನ್ನು ಆ್ಯಡ್ ಮಾಡಲಿಕ್ಕೆ ಬರೋದಿಲ್ಲ. MBBS, BDS, BAMS, BHMS ಎಕ್ಸೆಟ್ರಾ ಅವ್ರಿಗೆ ಆ್ಯಡ್ ಮಾಡಲಿಕ್ಕೆ ಬರುತ್ತೆ. ಯಾಕಂದರೆ ಈಗ ಅವು ಓಪನ್ ಆಗಿರಲಿಲ್ಲ, ಆದ ಕಾರಣ ಅವರಿಗೆ ಇದು ಆ್ಯಡ್ ಮಾಡಲಿಕ್ಕೆ ಬರುತ್ತೆ. ಇನ್ನು KCET ಕೋರ್ಸಸ್ ಲೈಕ್ B Pharma ನಾಟ್ ಓಪನ್ ಡ್ಯಾಟ್, ಅಂದರೆ ಇದುವರೆಗೂ ಪ್ರಾರಂಭ ಮಾಡಲಿದಂತಹ ಕೋರ್ಸ್ಗಳಿಗೆ ನಿಮಗೆ ಆ್ಯಡ್ ಮಾಡಲಿಕ್ಕೆ ಬರುತ್ತೆ. ಮತ್ತು ಯಾವುದೇ ನ್ಯೂ ಕಾಲೇಜಸ್ ಆ್ಯಡ್ ಆದವಂದರೆ, ಯಾವುದೇ ಇರ್ಬೋದು, ಇಂಜಿನಿಯರಿಂಗ್ ಕಾಲೇಜ್ ಆಯಿತು, ನರ್ಸಿಂಗ್ ಕಾಲೇಜ್ ಆಯಿತು, ಯಾವುದೇ ಕಾಲೇಜು ನ್ಯೂ ಕಾಲೇಜ್ ಆಗಿ ಆ್ಯಡ್ ಆದರೆ, ಅಂದರೆ ಈ ಮೊದಲು ಏನು ಆಪ್ಷನ್ ಎಂಟ್ರಿ ಬಿಟ್ಟಾಗ ಆ ಕಾಲೇಜು ಇರಲಿಲ್ಲ, ಈಗ ಅದು ಕಾಣಿಸ್ತಾ ಇದೆ, ಆ ಕಾಲೇಜನ್ನು ನೀವು ಆ್ಯಡ್ ಮಾಡ್ಬೋದಾಗಿರುತ್ತೆ. ಇನ್ನು ಶೆಡ್ಯೂಲ್ ಯಾವಾಗ ಅಂತ ಅನ್ನೋದನ್ನು ಮಾತಾಡ್ತಾ ಇದ್ವಿ, ಅದನ್ನು ಹೇಳ್ತೀನಿ. ನೋಡಿ, ನಿಮಗೆ ಈ ರೀಅರೇಂಜ್ ಮತ್ತು ಆ್ಯಡ್ ಅಂದರೆ MBBS, BDS, BAMS, B Pharma ಇವೆಲ್ಲ ಕೋರ್ಸ್ಗಳಿಗೆ ಆ್ಯಡ್ ಮಾಡಲಿಕ್ಕೆ ಕೊಡ್ತಾರೆ. 13, 14, 15 ಆಗಸ್ಟ್ 13, 14, 15 ಆಮೇಲೆ ಬಹುಶಃ ಒಂದು 16, 17ಗೆ ನಂತರ ಎಕ್ಸ್ಟೆಂಡ್ ಮಾಡಬಹುದು ಅಥವಾ ಮಾಡಲಿಕ್ಕಿಲ್ಲ. ನೀವು 13th ಪ್ರಾರಂಭ ಆಗೋದ್ರ ಮೊದಲೇ ನಿಮ್ಮ ಒಂದು ಆಪ್ಷನ್ ಎಂಟ್ರಿಯನ್ನು ರೆಡಿ ಮಾಡ್ಕೊಂಡು ಇಟ್ಕೋಬೇಕು. ಲಿಸ್ಟನ್ನು ರೆಡಿ ಇರಬೇಕು, ನಿಮ್ಮ ಲಿಸ್ಟು, ಆಪ್ಷನ್ ಎಂಟ್ರಿ ಲಿಸ್ಟು ರೆಡಿ ಇರಬೇಕು. ಮತ್ತು ಮಾಕ್ ರೌಂಡ್ ರಿಸಲ್ಟ್ ಯಾವಾಗ ಬರುತ್ತೆ? ಮಾಕ್ ರೌಂಡ್ ರಿಸಲ್ಟ್ ಯಾರಿಗೆ? ಇದು MBBS, BDS ಇವ್ರದೆಲ್ಲ ಇನ್ನೂ ಒಂದು ರೌಂಡು ಆಗಿಲ್ಲ, ಆದ ಕಾರಣ ಅವ್ರಿಗೆ ಮಾಕ್ ರೌಂಡ್ ರಿಸಲ್ಟ್ ಅಂತ ಬಿಡ್ತಾರೆ. ಮತ್ತು ಈಗಾಗಲೇ ಒಂದು ಏನು ಕೋರ್ಸ್ಗಳು ಇದಾಗಿದ್ದು ಅವ್ರಿಗೆ ಇದು ಒಂದು ಸೆಕೆಂಡ್ ರೌಂಡ್ ರಿಸಲ್ಟ್ ಅಂತಲೇ ತಿಳ್ಕೊಬೇಕು. ಇಂಜಿನಿಯರಿಂಗು ಅವರೆಲ್ಲ ಸೆಕೆಂಡ್ ರೌಂಡ್ ರಿಸಲ್ಟ್ ಅಂತ ತಿಳ್ಕೊಬೋದು, ಅಥವಾ ಮಾಕ್ ರೌಂಡ್ ಮತ್ತು ಪ್ರೊವಿಷನಲ್ ರೌಂಡ್ ಅಂತ ಅನ್ನೋಣ. ಇದಕ್ಕೆ ಪ್ರೊವಿಷನಲ್ ರೌಂಡ್ ಅಂತ ಉಳಿದವರು ತಿಳ್ಕೊಬೋದು. 20ನೇ ತಾರೀಕು ಬಿಡ್ತಾರೆ. ಆಮೇಲೆ 1 ಡೇ ಎನಿ ಅಬ್ಜೆಕ್ಷನ್ಸ್, ಇದರಲ್ಲಿ ಏನಾದರೂ ಮಿಸ್ಟೇಕ್ ಆಗಿದೆ, ಮಾಕ್ ರೌಂಡ್ ಯಾರು MBBS, BDS ಅವರ ಮಾಕ್ ರೌಂಡ್ನಲ್ಲಿ ಮತ್ತು ಇಂಜಿನಿಯರಿಂಗ್ ಯಾವುದೇನು ಕೋರ್ಸ್ಗಳಿಲ್ಲ ಅವರಿಗೆ ಪ್ರೊವಿಷನಲ್ ಸೆಕೆಂಡ್ ರೌಂಡ್ ರಿಸಲ್ಟ್ ಅಂತ ತಿಳ್ಕೊಳ್ಳಿ. ಏನಾದರೂ ಅಬ್ಜೆಕ್ಷನ್ ಇದ್ದರೆ 1 ಡೇ ಟೈಮ್ ಕೊಟ್ಟು ಆಮೇಲೆ ಫೈನಲ್ ರೌಂಡ್ ರಿಸಲ್ಟ್, ಫೈನಲ್ ರೌಂಡ್ ಅಂದರೆ ಫೈನಲ್ ಸೆಕೆಂಡ್ ರೌಂಡ್ ರಿಸಲ್ಟ್, ಯಾರು ಇಂಜಿನಿಯರಿಂಗ್, ಅಗ್ರಿಕಲ್ಚರ್ ಅವರಿಗೆಲ್ಲ ಫೈನಲ್ ಸೆಕೆಂಡ್ ರೌಂಡ್ ರಿಸಲ್ಟ್, ಮತ್ತು MBBS, BDS ಇವರಿಗೆಲ್ಲ ಫಸ್ಟ್ ರೌಂಡ್ ರಿಸಲ್ಟ್ ಅಂತ ತಿಳ್ಕೊಳ್ಳಿ. ಇದನ್ನು ಕೊಟ್ಟು ಏನು ಮಾಡ್ತಾರೆ ಮುಂದೆ ಅಂತಂದರೆ 24 to 27 ಅಡ್ಮಿಷನ್ಗೆ ಕೊಡ್ತಾರೆ. ಆಗಸ್ಟ್ 24 to 27 ಅಡ್ಮಿಷನ್ ಆಗಬೇಕು ಅಂತ ಕೊಡ್ತಾರೆ. ಇಂಜಿನಿಯರಿಂಗ್ ಮತ್ತು ಇದ್ರ ಕೋರ್ಸ್ಗಳಿಗೆ ಕೇವಲ ಚಾಯ್ಸ್ 1 and 4, ಓನ್ಲಿ ಚಾಯ್ಸ್ 1 and 4 ಕೊಡ್ತಾರೆ. ಅದನ್ನು ನೀವು ಗಮನದಲ್ಲಿಡಬೇಕು. ಓನ್ಲಿ ಚಾಯ್ಸ್ 1 and 4 ಅಡ್ಮಿಷನ್ ಆಗಬೇಕು, ಇಲ್ಲ ವಿತ್ಡ್ರಾ ಅಂದರೆ ಎಕ್ಸಿಟ್ ಆಗಬೇಕು, ಎರಡೇ ಚಾಯ್ಸ್ ಇರ್ತವೆ. ಆದ ಕಾರಣ ನೀವು ತುಂಬ ಲಕ್ಷ್ಯ ಕೊಟ್ಟು ಆಪ್ಷನ್ ಎಂಟ್ರಿಯನ್ನು ರೀಅರೇಂಜ್ ಮಾಡೋದಾಯಿತು, ಡಿಲೀಟ್ ಮಾಡೋದಾದರೂ ಮಾಡಬೇಕು.
ಆಮೇಲೆ MBBS BDS ದವ್ರಿಗೆ ಏನಿರ್ತದೆ, BAMS ಅವ್ರಿಗೆಲ್ಲ ಆಲ್ 4 ಚಾಯ್ಸಸನ್ನು ಕೊಡಲೇಬೇಕಾಗುತ್ತೆ. ಯಾಕಂದರೆ ಅವ್ರದ್ದು ಫಸ್ಟ್ ರೌಂಡ್ ಆಗಿರೋದ್ರಿಂದ ಅವ್ರಿಗೆ ಎಲ್ಲ 4 ಚಾಯ್ಸ್ಗಳನ್ನು ಕೊಡ್ತಾರೆ. ಇನ್ನು ಆಗಸ್ಟ್ 28 ಏನಿರುತ್ತೆ, ಲಾಸ್ಟ್ ಡೇಟ್ ಫಾರ್ ಅಡ್ಮಿಷನ್ ಟು ಸೆಕೆಂಡ್ ರೌಂಡ್. ಯಾರಿಗೆ ಇಂಜಿನಿಯರಿಂಗ್ ಅವ್ರಿಗೆಲ್ಲ ಲಾಸ್ಟ್ ಡೇಟ್ ಫಾರ್ ಅಡ್ಮಿಷನ್ ಟು ಸೆಕೆಂಡ್ ರೌಂಡ್. ಇವನು MBBS BDS ದವ್ರಿಗೂ ಲಾಸ್ಟ್ ಡೇಟ್ ಫಾರ್ ಅಡ್ಮಿಷನ್ ಟು ಫಸ್ಟ್ ರೌಂಡ್ ಅಂತ ತಿಳ್ಕೊಬೋದು. ಈ ರೀತಿ ನಿಮ್ಮ ಒಂದು KEA ಶೆಡ್ಯೂಲು ಆಗಸ್ಟ್ 13ಗೆ ಪ್ರಾರಂಭ ಆಗಿ ನೋಡಿ, ಆಗಸ್ಟ್ 13ಗೆ ಪ್ರಾರಂಭವಾಗಿ ಆಗಸ್ಟ್ 28ಗೆ ಅಡ್ಮಿಷನ್ ಆಗೋ ಥರ ಇರುತ್ತೆ. ಯಾಕಂದರೆ ಆಗಸ್ಟ್ 29ಗೆ ಯಾರ್ಯಾರು ಸ್ಟೇಟ್ ಕೋಟಾದಿಂದ ಅಡ್ಮಿಷನ್ ಆದರು ಅಂತ ಒಂದು ಲಿಸ್ಟನ್ನು ಇದನ್ನು ಮಾಡಬೇಕಾಗತ್ತೆ ಅವರು. ಈಗಾಗಲೇ MCC ಒಂದು ಬಿಟ್ಟಿರೋ ಶೆಡ್ಯೂಲ್ ಪ್ರಕಾರ ಆಗಸ್ಟ್ 29ಗೆ ಸ್ಟೇಟ್ ಕೋಟಾ ಥ್ರೂ ಏನೇನು ಅಡ್ಮಿಷನ್ ಆದವು ಅಂತ ಲಿಸ್ಟನ್ನು ಬಿಡಬೇಕಾಗತ್ತೆ. ಆದ ಕಾರಣ ಲಾಸ್ಟ್ ಡೇಟ್ ಫಾರ್ ಅಡ್ಮಿಷನ್ ಈಸ್ 28. ಮತ್ತು ಇಂಜಿನಿಯರಿಂಗ್ ಮತ್ತು ಉಳಿದ ಕೋರ್ಸ್ನವ್ರು ನೆನಪಿರಬೇಕಂದ್ರೆ ಓನ್ಲಿ 1 and 4 ಚಾಯ್ಸ್ ಇರ್ತದೆ. ನೀವು ಆದ ಕಾರಣ ವಿಚಾರ ಮಾಡಿ ನೀವು ಆಪ್ಷನ್ ಎಂಟ್ರಿಯನ್ನು ಮಾಡಬೇಕು. ನೋಡಿ, ನಾನು ಏನೋ ಸುಮ್ಮನೆ ಅಂತ ವಿಡಿಯೋ ಮಾಡೋದಿಲ್ಲ, ನಿಮಗೆ ಉಪಯುಕ್ತವಾದ ಒಂದು ಮಾಹಿತಿಯನ್ನು ಬಹಳಷ್ಟು ಜನ ಫೋನ್ ಮಾಡಿ ಕೇಳ್ತಾ ಇರ್ತೀನಿ, ಸರ್ ನನಗೆ ರೌಂಡ್ ಯಾವಾಗ ಪ್ರಾರಂಭ ಆಗ್ತದೆ ಅಂತಲೇ ತಿಳಿತಾ ಇಲ್ಲ, ಏನು ಮಾಡಬೇಕು ಅಂತ. ಅದಕ್ಕೆ ನೀವು ರೆಗ್ಯುಲರ್ ಆಗಿ ಒಂದು ವೆಬ್ಸೈಟನ್ನು ಚೆಕ್ ಮಾಡ್ತಾ ಇರಬೇಕು, KEA ವೆಬ್ಸೈಟನ್ನು. ಮತ್ತು ನಾವು ಏನು ವಿಡಿಯೋ ಮಾಡ್ತೀವಲ್ಲ ಅವನ್ನ ರೆಗ್ಯುಲರ್ ಆಗಿ ನೋಡಿದರೆ ನಿಮಗೆ ಎಲ್ಲ ಮಾಹಿತಿ ಗೊತ್ತಾಗುತ್ತೆ. ನಿಮ್ಮ ಕೆಲಸ ಏನಂದರೆ, ಈಗ ಆಗಸ್ಟ್ 13 ಒಳಗೆ ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಲಿಸ್ಟನ್ನು ರೆಡಿ ಇಟ್ಕೋಬೇಕು. ಮತ್ತು ಈಗಾಗಲೇ ಹಾಕಿದವರು ಯಾವ ರೀತಿ ರೀಅರೇಂಜ್ ಮಾಡ್ಕೋಬೇಕು ಅನ್ನೋದನ್ನು ನೀವು ಮನೆಯಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ ಇದನ್ನು ಮಾಡಬೇಕು. ಮತ್ತು MBBS ನಾನು ಈಗಾಗಲೇ ಒಂದು ಆಪ್ಷನ್ ಎಂಟ್ರಿ ಲಿಸ್ಟ್ ಅಂತ ಕೇವಲ ಗೌರ್ಮೆಂಟ್ ಕಾಲೇಜದ್ದು ಬಿಟ್ಟಿದ್ದೆ. ಕೆಲವೊಬ್ಬರು ಗೌರ್ಮೆಂಟ್ ಕಾಲೇಜ್ಗಿಂತ ನಾವು ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ ತೆಗೆದುಕೊಂಡ್ರೆ ಏನು ಇದು, ಕೆಲವೊಂದು ಗೌರ್ಮೆಂಟ್ ಕಾಲೇಜ್ಗಿಂತ ಪ್ರೈವೇಟ್ ಕಾಲೇಜಲ್ಲಿ ಜಾಸ್ತಿ ಪೇಷಂಟ್ ಬರ್ತಾರೆ, ಚೆನ್ನಾಗಿದ್ದಾವೆ ಅಂತ ಹೇಳಿದರು. ಅದ್ರ ಬಗ್ಗೆ ನಾನು ಏಕೆ ಪ್ರೈವೇಟ್ ಕಾಲೇಜ್ನಲ್ಲಿ ಏನು ಒಂದು ಕಷ್ಟ ಇದೆ ಅನ್ನೋದನ್ನು ಕೂಡ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಅದನ್ನು ಕೂಡ ನೋಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.